ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವಾಗ ಆಫೀಸಿಂದ ರೂಮ್ ಹತ್ರ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಆಗಿದೆ 6:45 PM. ಇವತ್ತು ಡಿನ್ನರ್ಗೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಬೇಗ ಚಿಕನ್ ಹೊಡಿಸ್ಕೊಂಡು ತೊಗೊಂಬರೋಣ. ಸೊ ಬನ್ನಿ, ಮಳೆ ಬೇರೆ ಬರೋ ಥರ ಆಗಿದೆ. ಸೊ ಲೇಟ್ ಆದರೆ ಪವರ್ ಬೇರೆ ಸಿಕ್ಕಾಪಟ್ಟೆ ಇಶ್ಯೂ ನನ್ನ ರೂಮ್ ಹತ್ರ. ಸೊ ಪವರ್ ಹೋಗ್ಬಿಟ್ರೆ ಕಷ್ಟ, ಮಳೆ ಬಂದ್ರೂ ಕಷ್ಟ. ಬೇಗ ಹೋಗಿ ಚಿಕನ್ ಹೊಡಿಸ್ಕೊಂಬರೋಣ ಬನ್ನಿ. ಸೊ ಫೈನಲಿ ಸ್ನೇಹಿತರೆ, ಚಿಕನ್ ತೊಗೊಂಡು ರೂಮ್ ಹತ್ರ ಬಂದೆ. ಸೊ ಈಗ ಫಟಾಫಟ್ ಅಂತ ಫ್ರೆಶ್ ಅಪ್ ಆಗಬೇಕು, ಯಾಕೆಂದರೆ ಅವಾಗಲೇ ಟೈಮ್ ಆಗಿಬಿಡುತ್ತೆ ಅಂತ ಫ್ರೆಶ್ ಅಪ್ ಆಗಲಿಲ್ಲ. ಸೊ ಹೋಗಿ ಚಿಕನ್ನ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಫೈನಲಿ ಸ್ನೇಹಿತರೆ, ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಅದನ್ನು ತೊಳೆದಿಟ್ಬಿಟ್ಟಿದ್ದೀನಿ. ಇವಾಗ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ, ಚಿಕನ್ ಎಲ್ಲ ತೊಗೊಂಡು ಬರಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮರ್ತ್ಬಿಟ್ಟಿದ್ದೀನಿ. ಸೊ ಚಿಕನ್ ಸಾಂಬಾರ್ ಅಥವಾ ಚಿಕನ್ ಫ್ರೈಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದ್ರೆ ಟೇಸ್ಟೇ ಇರೋದಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನ್ ಮಾಡೋದು, ಸ್ವಲ್ಪ ಈ ಆನಿಯನ್ ಇದೆಲ್ಲ ಟೊಮೊಟೊ ಇದನ್ನೆಲ್ಲ ಹಚ್ಬಿಟ್ಟು ಉಡೋಗ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತಗೊಂಡ್ಬರ್ಬೇಕು. ಸೊ ನೋಡೋಣ ಬನ್ನಿ, ಫಸ್ಟು ಆನಿಯನ್ ಇದು ಟೊಮೊಟೊ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನ್ ಗೊತ್ತಾ, ಬ್ಯಾಚುಲರ್ ರೂಮಲ್ಲಿ ಫ್ರಿಡ್ಜ್ ಗಿಡ್ಜ್ ಎಲ್ಲ ಏನಿರಲ್ಲ. ಅವಾಗ ಮಾಡ್ಕೊಂಡು ಅವಾಗಲೇ ಖಾಲಿ ಮಾಡ್ಕೊಂಡ್ಬಿಡ್ಬೇಕು ಫುಡ್ ಎಲ್ಲ. ಇಲ್ಲ ಅಂದ್ರೆ ಸ್ಟೋರೇಜ್ ಮಾಡ್ಕೊಳ್ಳೋದು ಭಾರಿ ಕಷ್ಟ ಎಲ್ಲ. ಇಲ್ಲಾಂದ್ರೆ ಕೆಟ್ಟೋಗ್ಬಿಡುತ್ತೆ. ಬೆಳಗ್ಗೆ ಒಂದು ಟೈಮ್ಗೆ ತಿನ್ಕೊಬೋದು, ಆದರೆ ನೆಕ್ಸ್ಟ್ ದಿನ ಸಾಯಂಕಾಲ ತಿನ್ನೋದಕ್ಕೆಲ್ಲ ಆಗಲ್ಲ. ಫುಡ್ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ, ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೇಕು, ಜಾಸ್ತಿ ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ತಿನ್ಬಿಟ್ಟು ಖಾಲಿ ಮಾಡ್ಬಿಡ್ಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಾಕು, ಒಳ್ಳೆ ಶಾರ್ಪ್ ಇದೆ ಗುರು, ನಮ್ಮ ಮನೆಯಿಂದ ಕೊಟ್ಟಿರೋದು. ಯಾರನ್ನು ಬೇಕಾದ್ರೆ ಸಾಯಿಸ್ಬೋದು ಇದ್ರಲ್ಲಿ, ಯಾರನ್ನೂ ಸಾಯಿಸೋದು ಬೇಡ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಕಣ್ಣೆಲ್ಲ ಉರಿ ಬರ್ತಾ ಇತ್ತು ಈರುಳ್ಳಿ ಬಿಡಿಸ್ತಾ ಇರೋದಕ್ಕೆ. ಯಾವುದೋ ಕಾಲ ಆಗ್ಬಿಟ್ಟಿದ್ದು, ನಾನು ಈ ಕುಕ್ಕಿಂಗ್ ಎಲ್ಲ ಮಾಡೋದನ್ನೆಲ್ಲ ಬಿಟ್ಬಿಟ್ಟಿದ್ದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ, ಮಾಡಲೇಬೇಕಾದಂಥ ಪರಿಸ್ಥಿತಿ. ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಟೊಮೊಟೊ ತೊಗೊಂಡ್ಬಿಟ್ಟಿದ್ವಿ. ಒಂದು ಟೊಮೊಟೊ ಕೊಡ್ತೋಗ್ಬಿಟ್ಟೈತೆ, ಅದನ್ನು ಬಿಸಾಕ್ಬಿಡೋಣ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ನಾವು ಖಾರ ತಿನ್ನಲ್ಲ, ಖಾರ ತಿನ್ನೋದು ತುಂಬ ಒಳ್ಳೇದು ಅಲ್ಲ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಸಾಕು. ಅದೇನು ತುಂಬ ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ. ನೋಡಿದ್ರೆ ಸ್ಮೆಲ್ಲೇ ಇಲ್ಲ ಅದು ಹಸಿಮೆಣ್ಸಿನ್ಕಾಯಿ, ಫುಲ್ಲು ಖಾರ ಕಡಿಮೆ ಅನಿಸುತ್ತೆ. ಇವಾಗ ಒಂದು 3 ಟೊಮೊಟೊಗಳನ್ನ ಹಾಕಿದ್ರೆ ಸಾಕು ಅನಿಸುತ್ತೆ, 4 ಬೇಡ. ಚೆನ್ನಾಗಿದೆ, ಎತ್ತಿಟ್ಬಿಡೋಣ, ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ. ಸೊ ಈಗ ಕುಕ್ಕಿಂಗ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ಇವನ್ನೆಲ್ಲ ತೊಳ್ಕೊಂಬಂದ್ಬಿಡ್ತೀನಿ. ತೊಳ್ಕೊಂಬಂದ್ಬಿಟ್ರೆ ಈಸಿ ಆಗುತ್ತೆ ಎಲ್ಲ ಹಚ್ಚೋದಕ್ಕೆ. ಇವಾಗ ಎಲ್ಲ ಹಚ್ಕೊಬೇಕು. ಫಸ್ಟು ಈರುಳ್ಳಿ ಹಚ್ಕೊಂಬೋಣ, ಸಣ್ಣದಾಗಿ ಹಚ್ಕೊಬೇಕು. ನಮ್ಮ ಹತ್ರ ಮಿಕ್ಸಿ ಎಲ್ಲ ಇಲ್ಲ ಸದ್ಯಕ್ಕೆ, ಅದರಿಂದ ಸ್ವಲ್ಪ ಸಣ್ಣದಾಗಿ ಈರುಳ್ಳಿಗಳನ್ನ ಹಚ್ಕೊಂಬೋಣ. ಒಂದೊಂದು ದಿನ ಅಡುಗೆ ಮಾಡ್ಕೊಬೋದು ರೂಮಿಗೆ ಬಂದು, ಮೂಡಿದ್ರೆ, ಇಂಟ್ರೆಸ್ಟ್ ಇದ್ರೆ. ಯಾಕೆಂದರೆ ಒಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಬ್ಯಾಚುಲರ್ ರೂಮಲ್ಲಿ ಎಸ್ಪೆಷಲಿ. ಒಂದೊಂದು ದಿನ ಮೂಡಿದಾಗ ಅಡುಗೆ ಮಾಡ್ಕೊಳ್ತೀನಿ, ಒಂದೊಂದು ದಿನ ಆಚೆ ಹೋಗಿ ತಿನ್ಕೊಂಬಂದ್ಬಿಡ್ತೀನಿ. ಸೊ ಆಚೆ ಡೈಲಿ ತಿನ್ನೋದು ಒಳ್ಳೇದಲ್ಲ ಅಂತ ನನಗೂ ಗೊತ್ತು, ಆದರೆ ಏನು ಮಾಡೋದು, ಆಪ್ಷನ್ ಇರಲ್ಲ ಕೆಲವೊಂದು ಸತಿ. ಡೈಲಿ ರೂಮಲ್ಲಿ ಮಾಡೋದಕ್ಕೂ ಬೋರ್ ಆಗಿಬಿಡುತ್ತೆ. ಯಾವತ್ತನ ಒಂದೊಂದು ದಿನ ಇಂಟ್ರೆಸ್ಟ್ ಇದ್ದಾಗ ರೂಮಲ್ಲಿ ಕುಕಿಂಗ್ ಮಾಡ್ಕೊತೀನಿ. ಫೈನಲಿ ಸ್ನೇಹಿತರೆ, ಇಲ್ಲೇ ಅಂಗಡಿ ಇತ್ತು ಹತ್ರದಲ್ಲಿ, ಓಡೋಗಿ 2 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಪಟಾಪಟ್ ಅಂತ ಚಿಕನ್ನ ತೊಳ್ಕೊಬೇಕು. ಚಿಕನ್ ತೊಳ್ಕೊಂಡು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕಷ್ಟೇ. ಸೊ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಚಿಕನ್ನ. ಎಣ್ಣೆ ಕಾಯ್ದಿರುತ್ತೆ ಮೋಸ್ಟ್ ಪ್ರಾಬಬ್ಲಿ, ಸಾಕು. ಸೌಂಡ್ ಬರ್ತಾ ಇದೆಯಾ? ಒಳ್ಳೆ ಸೌಂಡು.
ಸ್ವಲ್ಪ ಕಿಟಕಿ ತೆಗೆ ನೀರಪ್ಪ, ಆ ಕಡೆ ಹೋಗ್ಬಿಟ್ಟು ಗಾಳಿ ಸ್ವಲ್ಪ ಆ ಕಡೆಯಿಂದ ಬರಲಿ, ಇಲ್ಲ ಅಂದರೆ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಹೋಗಿ ಸ್ವಲ್ಪ ಕಿಟಕಿ ತೆಗೆದ್ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ಗಾಳಿ ಬರಲಿ ಅಂತ. ಆರಾಮಾಗಿ ಇಂಡಕ್ಷನ್ ಕುಕ್ಕರಲ್ಲಿ ಆರಾಮಾಗಿ ಒಳ್ಳೆ ಕುಕ್ಕಿಂಗ್ ಮಾಡ್ಬೋದು ಗುರು. ಯಾರನ್ನ ಬ್ಯಾಚುಲರ್ ರೂಮಲ್ಲಿ ಇದ್ದರೆ ಒಂದು ಇಂಡಕ್ಷನ್ ಸ್ಟವ್ ತೊಗೊಳ್ಳಿ, ಹಾಗೆಯೇ ಒಂದು ಇಂಡಕ್ಷನ್ ಕಂಪ್ಯಾಟೇಬಲ್ ಕುಕ್ಕರ್ ತೊಗೊಳ್ಳಿ, ಬೇರೆ ಏನು ತೊಗೊಂಬೇಡಿ, ಸಕಲಾಗಿ ಅಡುಗೆ ಮಾಡ್ಕೊಬೋದು. ಆನಿಯನ್ ಏನಿದೆ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಒಂಚೂರು ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ಕೊಬೇಕು, ಇಲ್ಲಾಂದರೆ ಒಂಥರ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ, ವಿಚಿತ್ರವಾಗಿರುತ್ತೆ. ಆಮೇಲೆ ನೀವೆಲ್ಲ ನನ್ನನ್ನು ಬೈಕೊಂಡ್ಬಿಡ್ತೀರಾ, ಏನಿಗೆ ಈ ಥರ ಮಾಡ್ಕೊತಾವನೇ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಇದು ಸ್ವಲ್ಪ ದೊಡ್ಡ ತೊಗೊಬೇಕು ಗುರು, ಸಿಕ್ಕಾಪಟ್ಟೆ ಚಿಕ್ಕದಾಯಿತು, ಕೈಯೆಲ್ಲ ಸುಡ್ತಾಯಿತೆ. ಲೈಟ್ ಬ್ರೌನಿಶ್ ಆಯಿತು ಆನಿಯನ್. ಇವಾಗ ಚಿಕನ್ ಹಾಕಿದ್ರೆ ಬೆಸ್ಟು. ತೊಗೊಂಬರ್ತೀನಿ ರೀ ಚಿಕನ್. ಚಿಕನ್ ಸಖತ್ತಾಗಿದೆ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಿರುತ್ತೆ ಆಲ್ರೆಡಿ ಅಲ್ವಾ? ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಈ ಥರ ದಿನ ಏನಾದರೂ ಒಂದು ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸಾಕು, ಜಾಸ್ತಿ ಹಾಕೋದು ಬೇಡ. ಇವಾಗಲೇ ಇದಾಗ್ಬಿಡ್ಬೇಕು. ಟೊಮೊಟೊ ಚೆನ್ನಾಗಿ ಅದ್ರ ಜೊತೆ ಸ್ವಲ್ಪ ಬೇಯಲಿ. ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗಲೇ ಚೆನ್ನಾಗಿ ಬೇಯಿಸ್ಬಿಡ್ಬೇಕು. ಆ್ಯಕ್ಚುಲಿ ಈರುಳ್ಳಿ ಜೊತೆಗೆ ಹಾಕ್ಬೇಕಿತ್ತೇನಪ್ಪ ನಾನು ಟೊಮೊಟೊನ. ನೋಡೋಣ ಎಷ್ಟು ಬೇಯ್ತೋ ಬೇಯ್, ಏನು ಮಾಡೋದು. ಸ್ವಲ್ಪ ಆಯಿಲ್ ಇನ್ನೊಂದು ಸ್ವಲ್ಪ ಬೇಕು, ಆಯಿಲ್ ತುಂಬ ಕಮ್ಮಿ ಆಯಿತು. ಹೋಗಾದರೂ ಸ್ವಲ್ಪ ಫ್ಯಾನ್ ಹಾಕಿದ್ದೀನಿ ಕಣಪ್ಪ, ಹಾಕ್ತಾಯಿಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು ರೂಮಲ್ಲಿ. ಸದ್ಯಕ್ಕೆ ಉಪ್ಪು ಇಷ್ಟ ಹಾಕಿರೋಣ, ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದ್ರೆ ಹಾಕ್ಕೊಬೋದು, ಅದರಲ್ಲೇನು ತೊಂದರೆ ಇಲ್ಲ. ಒಂಚೂರು ಇದು ಫ್ರೈ ಆದಮೇಲೆ ಇದಾಗಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಈಗಲೇ ಹಾಕೋದು ಬೇಡ, ಇನ್ನೊಂಚೂರು ಫ್ರೈ ಆಗಲಿ ಚೆನ್ನಾಗಿ, ಅವಾಗ ಹಾಕೋಣ. ನಾನೇನು ಈ ಕುಕ್ಕರ್ ಎತ್ಕೊಂಬಂದೆ ನಮ್ಮಮ್ಮನ ಮನೆಯಿಂದ, ನಿಜವಾಗ್ಲೂ ಸಖತ್ತಾಗಿದೆ, ಒಳ್ಳೆ ಸಖತ್ತಾಗಿದೆ ಕುಕ್ಕಿಂಗ್ ಮಾಡೋದಕ್ಕೆಲ್ಲ. ಒಳ್ಳೆ ಕಂಪ್ಯಾಟಬಿಲಿಟಿ ಚೆನ್ನಾಗಿದೆ ಇಂಡಕ್ಷನ್ ಸ್ಟವ್ ಜೊತೆ. ಸೊ ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ, ಹೋಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡೋಣ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಅಳ್ಳಾಡಿಸ್ಬಿಟ್ಟು ಹಾಕ್ಬಿಡೋದು, ಬೇಯ್ಕೊಳ್ಳಿ ಚೆನ್ನಾಗಿ ಅಂತ. ಕವರ್ನ ಎಸ್ಬಿಡೋಣ. ಸ್ವಲ್ಪ ಬೇಯಲಿ, ಇದನ್ನು ಮುಚ್ಚೋಣ, ಇಲ್ಲಾಂದರೆ ಬೇಯಲ್ಲ ಬೇಗ. ಸುಮ್ಮನೆ ಮುಚ್ಚಿರ್ತೀನಿ ಕುಕ್ಕರು ಈ ಥರ.
ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು ಎಲ್ಲ ಹಾಕಿ ಫೈನಲ್ ಆಗಿ ಕುಕ್ಕಿಂಗ್ ಇಡಬೇಕು. ಒಂದು 5 ನಿಮಿಷ ಚಿಕನ್ ಡೀಪ್ ಫ್ರೈ ಆಗಲಿ ಸ್ವಲ್ಪ ಆಯಿಲ್ ಜೊತೆ ಎಲ್ಲ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋಣ. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕಿದು. ಒಳ್ಳೆ ಫ್ಲೇವರ್ ಬರುತ್ತೆ. ಗರಂ ಮಸಾಲ ಹಾಕಿದ ಮೇಲೇ ಫ್ಲೇವರ್ ಬರೋದು. ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ, ಇಷ್ಟು ಸ್ವಲ್ಪ ಬಾಯ್ಲ್ ಆಗಬೇಕದು. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಚಿಕನ್ ಫುಲ್ ರೆಡಿ ಆಗಿಬಿಡುತ್ತೆ. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಂದ್ಕೊಳ್ಳಿ, ಫುಲ್ ಬಾಯ್ಲ್ ಆಗುತ್ತೆ. ಆಮೇಲೆ ರೈಸ್ ಮಾಡ್ಕೊಳ್ಳಲ್ಲ, ಇಲ್ಲಿ ಎಲ್ಲಾದರೂ ರೈಸ್ ಸಿಗುತ್ತೆ, ವೈಟ್ ರೈಸು ತೊಗೊಂಬಂದು ಫುಲ್ಲು ಭರ್ಜರಿ ಬ್ಯಾಟಿಂಗ್ ಆಡಿಬಿಡೋದು ಅಷ್ಟೇ ಇವತ್ತು. ಸೊ ಬ್ಯಾಟಿಂಗ್ ಆಡಿ ಫುಲ್ಲು ರೆಸ್ಟ್ ಮಾಡಬೇಕು. ಇನ್ನೊಂದು 5 ನಿಮಿಷ ಕುಕ್ಕಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕುಕ್ಕಿಂಗ್ ಆಗಿದೆ, ಟೇಸ್ಟ್ ಹೆಂಗಿದೆ ಅಂತ. ಸೊ ಯಾರೆಲ್ಲ ಬ್ಯಾಚುಲರ್ಸು ರೂಮಲ್ಲಿ ಇದ್ಕೊಂಡು ನನ್ನ ವಿಡಿಯೋದನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಲಾಸ್ಟ್ ಇಂಗ್ರೀಡಿಯೆಂಟು, ಈಸ್ಟರ್ನ್ ಚಿಕನ್ ಮಸಾಲ. ಇದನ್ನು ಹಾಕಿದ್ಮೇಲೆ ನಮ್ಮ ಸಾಂಬಾರಿಗೆ ಹಾಕಬೇಕಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ಮುಗಿಯುತ್ತೆ. ಕೊನೆಯದಾಗಿ ಟೇಸ್ಟ್ ನೋಡಿ ಒಂಚೂರು ಉಪ್ಪು ಹಾಕೊಂಬಿಟ್ರೆ ಅಲ್ಲಿಗೆ ನಮ್ಮ ಕುಕ್ಕಿಂಗ್ ಕಂಪ್ಲೀಟು. ಸಿಗ್ತೀನಿ ತಟ್ಟೆಗೆ ಹಾಕ್ಕೊಂಡು ಬಾರ್ಸೋಕ್ಕೆ ರೆಡಿ ಆದಮೇಲೆ. ಸೊ ಹಂಗೇ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನೀವು ಬ್ಯಾಚುಲರ್ ರೂಮಲ್ಲಿದ್ದರೆ ನೀವು ಯಾವ ಥರ ಎಲ್ಲ ಅಡುಗೆ ಮಾಡ್ಕೋತೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವುದನ್ನ ಹೊಸ ಅಡುಗೆನ ಮಾಡಬೇಕು ಅಥವಾ ನನ್ನ ವ್ಲಾಗಲ್ಲಿ ಯಾವ ಥರದಾದ್ರೂ ವ್ಲಾಗ್ಸ್ನ ನೀವು ನೋಡಬೇಕು ನನ್ನ ಚಾನಲಲ್ಲಿ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಅದನ್ನು ಮಾಡೋದಕ್ಕೆ ನಾನು ಕಂಪ್ಲೀಟಾಗಿ ಟ್ರೈ ಮಾಡ್ತೀನಿ. ನೋಡಿ, ನಾನು ರೂಮಲ್ಲಿ ನನ್ನ ಕುಕ್ಕಿಂಗ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕವರಲ್ಲಿ ತುಂಬಿಟ್ಟು ನೇತಾಕೊಂಬಿಟ್ಟಿದ್ದೀನಿ. ಸೊ ಫೈನಲಿ ಸ್ನೇಹಿತರೆ, ಚಿಕನ್ ಎಲ್ಲ ರೆಡಿಯಾಗಿದೆ. ನೋಡಿ ಏನು ಸಖತ್ತಾಗಿ ಬಂದಿದೆ. ರೈಸ್ ಆಚೆದೆ ತೊಗೊಂಬಂದಿದ್ದೀನಿ. ಸೊ ಇವಾಗ ಫುಲ್ಲು ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಅಂಟಿಲ್ ದಟ್ ವೆಯ್ಟ್ ಮಾಡ್ತಾಯಿರಿ, ಸಿಗ್ತೀನಿ. ಸೊ ಸ್ನೇಹಿತರೆ, ಈಗ ಊಟ ಮುಗಿಸಿ ಆಚೆ ಬಂದು ನಿಂತಿದ್ದೀನಿ ಗಾಳೀಲಿ, ಸ್ವಲ್ಪ ಗಾಳೀಲಿ ಓಡಾಡೋಣ ಅಂತ. ಡಿನ್ನರೆಲ್ಲ ಸೂಪರಾಗಿತ್ತು. ಚಿಕನ್ ಸಾಂಬಾರು, ಗ್ರೇವಿ ಎಲ್ಲ ಸಖತ್ತಾಗಿತ್ತು. ಸೊ ರೈಸ್ ಆಚೆಯಿಂದ ತೊಗೊಂಬಂದು ಅದನ್ನೇ ಮಿಕ್ಸ್ ಮಾಡಿಕೊಂಡು ತಿಂದೆ, ಸೂಪರಾಗಿತ್ತು. ಸೊ ನೀವು ಯಾರನ್ನ ಬ್ಯಾಚುಲರ್ ರೂಮಲ್ಲಿದ್ದರೆ ಆರಾಮಾಗಿ ಈ ಥರ ಒಳ್ಳೆ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಸೊ ನನ್ನ ಜೊತೆ ಕನೆಕ್ಟೆಡ್ ಆಗಿರಿ, ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.